ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇಂದು ನಾವೆಲ್ಲ ಒಂದು ಎಲ್ಲರೂ ಇದೆ ಜಾತಿ ಅನ್ನೋರ ಮುಖಕ್ಕೆ ತಪರಾಕಿ ಕೊಡುವಂತ ಒಂದು ಸುದ್ದಿ ಕಲಬುರಗಿಯಿಂದ ವರದಿಯಾಗಿದೆ. ಬೇರೆ ಜಾತಿಯ ಯುವಕನನ್ನ ಮಗಳು ಲವ್ ಮಾಡ್ತಾ ಇದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೆತ್ತ ತಂದೆ ಸುಟ್ಟು ಹಾಕಿರೋ ಘಟನೆ ಕಲಬುರಗಿ ತಾಲೂಕಿನ ಮೇಳ್ಕುಂದ ಗ್ರಾಮದಲ್ಲಿ ನಡೆದಿದೆ. ಸದ್ಯಕ್ಕೆ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಹಾಗಾದ್ರೆ ಈ ಕೇಸ್ ಹಿನ್ನೆಲೆ ಏನು, ಕೊಂದಿದ್ದು ಹೇಗೆ, ಇಂತಹದೊಂದು ಘಟನೆಯನ್ನ ಕಂಡು ಧರ್ಮ ರಕ್ಷಕ ಹಿಂದೂ ಹುಲಿಗಳು ತೆಪ್ಪಿಗಿರೋದು ಯಾಕೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆದರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಹಿಂದೂ ನಾವೆಲ್ಲ ಒಂದು, ರಕ್ತದ ಕನಕನ ಕೊನೆಯುತ್ತಿದೆ, ಹಿಂದೂ ಹಿಂದೂ ಎನ್ನುತ್ತಿದೆ. ಈ ಘೋಷಣೆಗಳನ್ನ ಈಗ ಕಲಬುರ್ಗಿಗೆ ಹೋಗಿ ಹೇಳ್ರಪ್ಪ. ಯಾಕಂತಂದ್ರೆ ಮಗಳು ಬೇರೆ ಜಾತಿ ಹುಡುಗನನ್ನ ಲವ್ ಮಾಡ್ತಾ ಇದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನ ಸ್ವಂತ ಮಗಳನ್ನ ಹೆತ್ತ ತಂದೆ ಕೊಂದು ಆಮೇಲೆ ಸುಟ್ಟು ಹಾಕಿದಾನೆ. ಮೃತ ಯುವತಿಯ ಹೆಸರು ಕವಿತಾ. 18 ವರ್ಷ ವಯಸ್ಸಾಗಿರುತ್ತೆ. PUC ಓದ್ತಾ ಇರ್ತಾಳೆ. ಕಲಬುರ್ಗಿ ತಾಲೂಕಿನ ಮೇಳ್ಕುಂದ ಗ್ರಾಮದವರು ಇವರು. ಬೇರೆ ಬೇರೆ ಮೀಡಿಯಾಗಳಲ್ಲೆಲ್ಲ ಕಳೆದ ಒಂದಿಷ್ಟು ದಿನಗಳಿಂದ ತನ್ನಗಿದ್ದ ಮರ್ಯಾದೆ ಹತ್ತೆ ಮತ್ತೆ ಸದ್ದು ಮಾಡಿದೆ ಅಂತ ವರದಿ ಆಗ್ತಾ ಇದೆ. ಆದ್ರೆ ವಾಸ್ತವ ಏನಂತಂದ್ರೆ ಮರ್ಯಾದೆಗೇಡು ಹತ್ತೆ ಮತ್ತೆ ಸದ್ದು ಮಾಡಿದ್ದಲ್ಲ, ಯಾವಾಗಲೂ ಸದ್ದು ಮಾಡ್ತಾನೆ ಇರುತ್ತೆ. ಈಗ ಮೀಡಿಯಾಗಳಲ್ಲಿ ವರದಿ ಆಗಿದಷ್ಟೇ. ಎಲ್ಲಿವರೆಗೂ ಜಾತಿಯನ್ನು ಜಾಡ್ಯ ಇರುತ್ತೋ ಅಲ್ಲಿ ತನಕ ಇಂಥ ಅಮಾನುಷ ಘಟನೆಗಳು ಕೆಳವರ್ಗದವರ ಮೇಲೆ ನಡೀತಾನೆ ಇರ್ತವೆ. ಇರ್ಲಿ, ಈಗ ಕವಿತಾ ಅನ್ನೋ ಯುವತಿ ಅಪ್ಪನಿಂದಲೇ ಕೊಲೆಯಾಗಿದ್ದಾಳೆ. ಸದ್ಯ ಫರಾತಾಬಾದ್ ಸ್ಟೇಷನ್ ಪೊಲೀಸರು ಕವಿತಾಳ ತಂದೆ ಶಂಕರ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಕೊಲೆಗೆ ಇನ್ನೂ ಇಬ್ರು ಸಾಥ್ ಕೊಟ್ಟಿದ್ದಾರಂತೆ. ಅವರ ಹೆಸರು ಶರಣು ಮತ್ತು ದತ್ತಪ್ಪ. ನಾನು ಈ ವಿಡಿಯೋ ರೆಕಾರ್ಡ್ ಮಾಡೋ ಹೊತ್ತಿಗೆ ಅವರಿಬ್ರು ಅರೆಸ್ಟ್ ಆಗಿಲ್ಲ. ಅರೆಸ್ಟ್ ಆಗ್ತಾರೆ ಬಿಡಿ, ಎಲ್ಲೋಗ್ತಾರೆ. ಇಲ್ಲಿ ವಿಚಾರ ಏನಂತಂದ್ರೆ, ಕವಿತಾ ಬಂದು ಲಿಂಗಾಯತ ಸಮಾಜದ ಯುವತಿ. ಅದೇ ಗ್ರಾಮದಲ್ಲಿ ಮಾಳಪ್ಪ ಪೂಜಾರಿ ಅನ್ನೋ ಯುವಕ ಇರ್ತಾನೆ. ಇವನು ಕುರುಬ ಸಮಾಜದವನು. ಇವರಿಬ್ರು ಲವ್ ಮಾಡ್ತಾ ಇರ್ತಾರೆ. ಕಲಬುರ್ಗಿ ಸಿಟಿಗೆ PUC ಓದೋದಿಕ್ ಬರ್ತಾ ಇದ್ರಲ್ಲ, ಆಗ ಇವರಿಬ್ಬರ ನಡುವೆ ಲವ್ ಆಗಿರುತ್ತೆ. 3-4 ತಿಂಗಳ ಹಿಂದೆ ಹುಡುಗಿ ಮನೆಯವರಿಗೆ ಲವ್ ವಿಚಾರ ಗೊತ್ತಾಗಿ ಕಾಲೇಜ್ಗೆ ಹೋಗೋದನ್ನೇ ಬಿಡಿಸಿರ್ತಾರೆ. ಇದರ ಮಧ್ಯೆ ಏನಾಗುತ್ತಂದ್ರೆ, ಕವಿತಾ ಧೈರ್ಯ ಮಾಡ್ತಾಳೆ. ನಾನು ಮದುವೆ ಆದ್ರೆ ಮಾಳಪ್ಪನನ್ನೇ ಆಗ್ತೀನಿ, ಒಂದ್ ವೇಳೆ ಮದುವೆ ಮಾಡಿಕೊಟ್ಟಿಲ್ಲ ಅಂದ್ರೆ ಅವನ ಜೊತೆ ಓಡೋಗ್ತೀನಿ ಅಂತ ಹೇಳಿರ್ತಾಳೆ. ಆದ್ರೆ ಕವಿತಾ ಮನೆಯವರು ಇದಕ್ಕೆ ಒಪ್ಪೋದಿಲ್ಲ. ಹುಡುಗ ಬೇರೆ ಜಾತಿಯವನು, ಸೊ ನಿಮ್ಮ ಲವ್ವಿಗೆ ನಮ್ಮ ರೆಸ್ಪಾನ್ಸ್ ನೋ ಅಂತ ಹೇಳಿರ್ತಾರೆ. ಮಗಳಿಗೆ ಹೆದರ್ಸಿರ್ತಾರೆ. ಆದ್ರೂ ಕವಿತಾ ಪಟ್ಟು ಬಿಡೋದಿಲ್ಲ. ಅವನನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡ್ಕೊಂಡು ಕೂತಿರ್ತಾಳೆ. ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನಂತಂದ್ರೆ, ಕವಿತಾ ಬೇರೆ ಹೆಣ್ಮಕ್ಳ ರೀತಿ ಮನೆ ಬಿಟ್ಟು ಹೋಗಿಲ್ಲ. ಒಂದಿಷ್ಟು ಜನ ಪ್ರೇಮಿಗಳು ಯಾರಿಗೂ ಹೇಳದೆ ಕೇಳದೆ ಓಡಿ ಹೋಗಿರೋದನ್ನ ನಾವು ತುಂಬಾ ನೋಡಿದೀವಿ. ಇದರಿಂದಾಗಿ ಹೆತ್ತವರು ಮರ್ಯಾದೆ ಹೋಯ್ತು ಅಂತ ಅನಾಹುತಗಳನ್ನ ಮಾಡ್ಕೊಂಡಿರೋದನ್ನು ಸಹ ನೋಡಿದೀವಿ. ಆದ್ರೆ ಈ ಕವಿತಾ ಧೈರ್ಯದಿಂದ ಅಪ್ಪ ಅಮ್ಮನ ಮುಂದೆ ತಾನು ಪ್ರೀತಿ ಮಾಡ್ತಿರೋ ವಿಚಾರವನ್ನ ಹೇಳ್ಕೊಂಡಿದ್ಲು. ಇಲ್ಲಿ ಕವಿತಾಗೆ ಅಪ್ಪ ಅಮ್ಮನಿಗೆ ದ್ರೋಹ ಮಾಡಬಾರ್ದು ಅನ್ನೋ ಮನಸ್ಥಿತಿ ಇದ್ದಂಗೆ ಕಾಣುತ್ತೆ. ಬಿಡಿ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಕೊಲೆ ಕಾನ್ಸ್ಪಿರಸಿ ಹೇಗೆ ನಡೀತು ಅನ್ನೋದನ್ನ ನೋಡೋಣ. ಲಿಂಗಾಯತ್ ಸಮಾಜದ ಕವಿತಾ ಕುರುಬ ಸಮಾಜದ ಮಾಳಪ್ಪನನ್ನೇ ಮದ್ವೆ ಆಗ್ತೀನಿ ಅಂತ ಹಠ ಹಿಡಿದಿರ್ತಾಳೆ. ಇತ್ತ ಹೆತ್ತವರು ಅವಳಿಗೆ ಬೆದರಿಸ್ತಾ ಇರ್ತಾರೆ. ಈ ನಡುವೆ ಏನಾಗುತ್ತಂದ್ರೆ, ಒಂದು ಮಧ್ಯರಾತ್ರಿ ಕವಿತಾಳ ತಂದೆ ಶಂಕರ್, ಆತನ ಸಹೋದರ ಶರಣು ಮತ್ತು ದತ್ತಪ್ಪ ಹೆಸರಿನ ಒಬ್ಬ ಸಂಬಂಧಿಕ ಮೂವರು ಸೇರ್ಕೊಂಡು ಕವಿತಾಳ ಕತ್ತು ಹಿಸುಕಿ ಕೊಲೆ ಮಾಡ್ತಾರೆ. ಆಮೇಲೆ ಇವರು ಮಾಡಿರೋ ನಾಟಕ ಇದೆಯಲ್ಲ, ಅದು ಬರೀ ನಾಟಕ ಅಲ್ಲ, ಬೃಹನ್ ನಾಟಕ ಅದು. ಕವಿತಾ ಸತ್ತೋದ್ಲು ಅಂತ ಗೊತ್ತಾಗ್ತಿದ್ದಂಗೆನೆ ಅವಳ ಅಪ್ಪ ಅನ್ಸ್ಕೊಂಡಿರೋ ಈ ಶಂಕರ್ ಅವಳ ಬಾಯಿಗೆ ಕೀಟನಾಶಕ ತಂದು ಸುರಿತಾನೆ. ಅಂದ್ರೆ ಮಗಳು ವಿಷ ಕುಡಿದು ಸತ್ತಿದ್ದಾಳೆ ಅಂತ ಹೊರ ಜಗತ್ತಿಗೆ ತೋರಿಸ್ಬೇಕಲ್ಲ, ಅದಕ್ಕೇನೆ. ನಂತರ ಬೆಳಬೆಳಿಗ್ಗೆ ಸುಮಾರು 9 ಗಂಟೆ ಸುಮಾರಿಗೆ ತಮ್ಮದೇ ಸಂಬಂಧಿಕರ ಜಮೀನಲ್ಲಿ ಕವಿತಾಳ ಡೆಡ್ ಬಾಡಿಯನ್ನು ಸುಟ್ಟಾಕ್ತಾರೆ. ಈ ಪುಣ್ಯಾತ್ಮ ಶಂಕರ್ ತಾನು ಹೆತ್ತ ಮಗಳನ್ನೇ ಕೊಂದಾಕ್ತಾನೆ. ಆಮೇಲೆ ವಿಷ ಕುಡಿದಿದ್ದಾಳೆ ಅಂತ ಬೆಂಬಿಸ್ತಾನೆ. ಯಾರಿಗೂ ಏನು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಮಗಳ ಡೆಡ್ ಬಾಡಿಯನ್ನು ಸುಟ್ಟಾಕ್ತಾನೆ. ಪೊಲೀಸ್ ತನಿಖೆ ಸಂದರ್ಭದಲ್ಲಿ ಈ ಘೋರ ಕೃತ್ಯ ಬೆಳಕಿಗೆ ಬಂದಿದೆ. ಈಗ ಮೇಳ್ಕುಂದಿ ಗ್ರಾಮ ಬೂದಿ ಮುಚ್ಚಿದ ಕೆಂಡದಂಗಾಗಿದೆ. ಯಾಕಂದ್ರೆ ಕುರುಬ ಸಮಾಜದ ಯುವಕನನ್ನ ಪ್ರೀತಿ ಮಾಡಿದ್ಲು ಅನ್ನೋ ಒಂದು ಕಾರಣಕ್ಕೆ ಕೊಂದಾಕಿದ್ದಾರೆ. ಈಗ ಗ್ರಾಮದ ಕುರುಬ ಸಮಾಜದಲ್ಲೂ ಒಂದಿಷ್ಟು ಪ್ರಶ್ನೆಗಳು ಉಟ್ಕೊಂಡಿರ್ತವೆ. ಯಾಕೆ ಕುರುಬ್ರೇನು ಕೀಳ್ ಜಾತಿ ಅವರ? ಕುರುಬ ಸಮಾಜದ ಯುವಕರು ಮೇಲ್ಜಾತಿ ಹುಡುಗಿಯನ್ನ ಲವ್ ಮಾಡಿ ಮದುವೆ ಮಾಡ್ಕೊಳ್ಬಾರ್ದ? ಕುರುಬ ಸಮಾಜದ ಯುವಕರಿಗೆ ಮೇಲ್ಜಾತಿ ಹುಡುಗಿಯನ್ನ ಲವ್ ಮಾಡಿ ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿ ಸಾಕೋ ಯೋಗ್ಯತೆ ಇರೋದಿಲ್ವಾ? ನಮ್ಮಲ್ಲಿ ಜಾತಿನೇ ಇಲ್ಲ, ಇಂದು ನಾವೆಲ್ಲ ಒಂದು ಅನ್ನೋ ಸ್ವಯಂ ಘೋಷಿತ ಹಿಂದೂ ಹುಲಿಗಳು ಇವಾಗ ಎಲ್ಲಿದ್ದೀರಪ್ಪ? ಮುಂದೆ ಬನ್ರಪ್ಪ. ಇವಾಗ ಇಲ್ಲೊಂದು ಹಿಂದೂ ಯುವತಿಗೆ ಅನ್ಯಾಯ ಆಗಿದೆ.
ಕುರುಬ ಸಮಾಜದ ಯುವಕನನ್ನ ಲವ್ ಮಾಡಿದ ಕಾರಣಕ್ಕೆ ಅವಳನ್ನ ಕಾಲೇಜ್ ಬಿಡಿಸಿದ್ದಾರೆ, ಮದುವೆ ಮಾಡ್ಕೊಡಿ ಅಂತ ಕೇಳಿದ್ದಕ್ಕೆ ಕೊಂದೇ ಹಾಕಿದ್ದಾರೆ. ಇವಾಗ ಬನ್ನಿ ಆ ಹಿಂದೂ ಯುವತಿಗೆ ನ್ಯಾಯ ಕೊಡಿಸಿ. ಕುರುಬ ಸಮಾಜದವರು ಕಮ್ಮಿ ಏನಲ್ಲ, ಅವರು ಕೂಡ ಹಿಂದೂಗಳೇ. ಹಿಂದೂಗಳನ್ನ ಮದುವೆ ಆಗ್ಬೋದು ಅಂತ ಧೈರ್ಯ ಹೇಳಿ. ಇಲ್ಲ, ಆಗೋದಿಲ್ಲ ಅಲ್ವಾ? ನಿಮ್ಮ ಹೋರಾಟ, ಚೀರಾಟ, ಹಾರಾಟ ಎಲ್ಲ ಏನಿದ್ರು ಮುಸ್ಲಿಮರ ಮುಂದೆ ಮಾತ್ರ ಅಲ್ವಾ? ಎದುರುಗಡೆ ಮುಸ್ಲಿಮರು ಇದ್ದಾಗ ಹಿಂದೂ ನಾವೆಲ್ಲ ಒಂದು, ಮುಸ್ಲಿಮರ ಸುದ್ದಿ ಇಲ್ಲ ಅಂದಾಗ ಹೇ ನೀನ್ ಹಿಂದೂ ನಾನ್ ಮಾತ್ರ ಮುಂದು. ನಿಮ್ಗಳ ಯೋಗ್ಯತೆಗೆ. ಎಲ್ಲದರಲ್ಲೂ ಹಿಂದೂ ಮುಸ್ಲಿಂ ಅಂತ ಕಡ್ಡಿ ಅಲ್ಲಾಡಿಸೋ ನೀವುಗಳು ಇಲ್ಲಿ ಬಂದು ಮಾತಾಡಿ. ಇವಾಗ ಕವಿತಾ ಕೊಲೆ ವಿರುದ್ಧ ಹೋರಾಟ ಮಾಡಿ, ನಿಮಗೂ ಒಂದು ಯೋಗ್ಯತೆ ಇದೆ ಅನ್ನೋದನ್ನ ಪ್ರೂವ್ ಮಾಡಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.